ನಮ್ಮ ಸ್ತುತಿಗೆ ಒಬ್ಬರೇ ಯೋಗ್ಯರು. ನಿಮ್ಮ ಬಾಯಿಂದ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ. ನಮ್ಮ ಸ್ತುತಿಗೆ ಒಬ್ಬರೇ ಯೋಗ್ಯರು. ಯಾರು? ಆ ಯೇಸುವನ್ನು ಕಣ್ಣು ಮುಂದೆ ನೋಡುತ್ತಾ ನಾವೆಲ್ಲರೂ ಕೂಡ ಹೇಳೋಣ, ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ, ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ యేసయ్య, ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು. ಅನುಭವಿಸಿ ಹೇಳೋಣ, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರವ ನೀಡಿದೆ. ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರವ ನೀಡಿದೆ. ಹೇಳಿ ನಂಬಿಕೆಯಿಂದ, ನಿನ್ನ ಮಗನಾಗಿ ಅಧಿಕಾರವ ನೀಡಿದೆ. ನೀತಿವಂತನಾಗಿ ನನ್ನ ಮಾಡಿದ ದೇವರೇ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹೇಳೋಣ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಇಲ್ಲೋಡಿ ಪ್ರಿಯರೇ, ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಹೋರಾಟ ಇದೆಯಾ ನಿಮಗೆ? ಇದೆಯಾ ಹೋರಾಟ? ಅನೇಕ ರೀತಿಯ ಹೋರಾಟ ಇದೆ. ಸೈತಾನನ ವಿರುದ್ಧ, ಶರೀರದ ವಿರುದ್ಧ, ಮಾನಸಿಕವಾದ ಕಾರ್ಯಗಳ ವಿರುದ್ಧ ಹೋರಾಟ ಇದೆ. ಈ ಹೋರಾಟ ನೀವೇ ಮಾಡಿದ್ರೆ ನೀವು ಮಾಡಿ 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 ಬಿದ್ದೋಗ್ತೀರ, ಸುಸ್ತಾಗಿ ಹೋಗ್ತೀರ. ಆದರೆ ನೀವು ನಿಮ್ಮ ಒಳಗಡೆ ಇರುವ ಯೇಸುವಿನಲ್ಲಿ ಇದ್ದುಕೊಂಡು ಯುದ್ಧವನ್ನು ಅವರಿಗೆ ಬಿಟ್ಟು ನೀವು ಅವ್ರನ್ನ ನಂಬಿ ಯುದ್ಧ ಯೇಸು ಮಾಡ್ತಾರೆ, ಜಯ ನಿಮಗೆ ಸಿಗುತ್ತೆ. ಹಾಲೆಲೂಯ, 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 ಹಾಲೆಲೂಯ. ಯುದ್ಧ ಯಾರು ಮಾಡಬೇಕು? ಯಾರು ಮಾಡಬೇಕು? ಹೆಚ್ಚು ಸಮಯ, ಹೆಚ್ಚು ಕಾಲ ನೀವು ಧ್ಯಾನ ಮಾಡಿ ನೋಡಿ, ಅವಲೋಕನ ಮಾಡಿ ನೋಡಿ. ನಮಗಿರುವ ಸಮಸ್ಯೆಗಳ ವಿರುದ್ಧ ಯುದ್ಧ ಮಾಡೋದು ಯಾರು ಹೇಳಿ? ನಾವೇನೆ. ಅದಕ್ಕೆ ಸಕ್ಸಸ್ ಆಗಿಲ್ಲ, ನಾವು ಇನ್ನೂ ಸಕ್ಸಸ್ ಆಗಿಲ್ಲ, ಸಕ್ಸಸ್ ಆಗೋದೂ ಇಲ್ಲ. ಎಲ್ಲಿ ತನಕ ನೀವು ಹೋರಾಟ ಮಾಡ್ತೀರೋ ದೇವರು ಹೋರಾಟ ಮಾಡಲ್ಲ, ಫೈಟ್ ಮಾಡಲ್ಲ. ನೀವು ದೇವ್ರ ಜೊತೆ ಇರಿ. ಎಸಪ್ಪ, ನಾನು ಹೋರಾಡಲಿಕ್ಕೆ ನನ್ನ ಮುಖಾಂತರ ನೀವು ಹೋರಾಡಿ, ನನ್ನ ಮುಖಾಂತರ ನೀವು ಫೈಟ್ ಮಾಡಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತೇಳಿ ಅವ್ರ ಜೊತೆ ಇರಿ.
ಅವರು ಫೈಟ್ ಮಾಡ್ತಾರೆ. ಅವರ ಫೈಟ್ ಮುಂದೆ ಈ ಭೂಮಿ ಆಕಾಶದಲ್ಲಿ ಅದೆಂಥ ದೊಡ್ಡ ಸೈತಾನ ಬಂದರು, ಎಂಥ ದೊಡ್ಡ ವ್ಯಕ್ತಿ ಬಂದರು, ನಿಲ್ಲಕ್ಕಾಗೋದಿಲ್ಲ, ಅವ್ರನ್ನ ಎದುರಿಸ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೊ ಯುದ್ಧ ಮಾಡುವಂಥ ಆ ಒಂದು ಯುದ್ಧವೀರ ನನ್ನೊಂದಿಗಿದ್ದಾರೆ. ಒಂದು ವಾಕ್ಯ ಹೇಳುತ್ತೆ, ಏನು ಗೊತ್ತಾ? ಬಾಗಿಲನ್ನು ಹೊಡೆದು ಮುಂದೆ ಸಾಗುವವನು ನನ್ನ ಮುಂದೆ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಬಾಗಿಲನ್ನು ಹೊಡೆದು ಮುಂದೆ ಸಾಗುವ ಬಲಶಾಲಿ ನನ್ನ ಮುಂದೆ ಇದ್ದಾರೆ, ನಾನು ಅವರಿಂದ ಇದ್ದೇನೆ. ಬಾಗಿಲನ್ನು ಹೊಡೆದು ಹೋಗುವಂಥ ವ್ಯಕ್ತಿ ಯಾರು ಗೊತ್ತಾ? ನನ್ನ ಯೇಸು. ಪವಿತ್ರಾತ್ಮರು ನಿನಗೆ ಆಗದೇ ಇರತಕ್ಕಂಥ, ಈಗ ಉದಾಹರಣೆಗೆ ಜೆರಿಕೋ ಗೋಡೆ, ಆ ಗೋಡೆಯನ್ನು ಹೊಡಿಲಿಕ್ಕೆ ಯೆಹೋಶುವನಿಗೆ ಅವರ ಎಲ್ಲ ಜನಸೈನ್ಯಕ್ಕೆ ಆಗಲಿಲ್ಲ. ಲಕ್ಷ ಲಕ್ಷ ಜನರಿದ್ದರೂ ಕೂಡ ಅವರು ಸುಮ್ಮನೆ ನಿಂತುಬಿಟ್ರು. ಆದರೆ ದೇವ್ರೇನು ಮಾಡಿದ್ರು? ಸ್ತುತಿ ಮಾಡಿ ಅಂತ ಹೇಳ್ಕೊಟ್ರು. ಸ್ತುತಿ ಮಾಡಿದ್ರು, ದೇವ್ರ ಗೋಡೆಯನ್ನು ತಳ್ಳಿಬಿಟ್ರು. ದೇವರು ಗೋಡೆಯನ್ನು ತಳ್ಳಿದ ತಕ್ಷಣ, ದೇವರು ಗೋಡೆ ತಳ್ಳಿದ ತಕ್ಷಣ ಜನ ಎಲ್ಲ ಒಳಗಡೆ ಪ್ರವೇಶವಾದರು. ನಿನ್ನ ಫೈಟ್ ಸಕ್ಸಸ್ ಆಗಬೇಕಾದ್ರೆ ಅದನ್ನು ಹೊಡಿಲಿಕ್ಕೆ ಶಕ್ತರಾದ ಪವಿತ್ರಾತ್ಮರನ್ನು ಮುಂದೆ ಬಿಡು, ನೀನು ಅವ್ರ ಜೊತೆ ಹೋಗು. ಬಾಗಿಲು ಅವ್ರು ಹೊಡಿತಾರೆ. ಬಾಗಿಲು ಹೊಡೆಯುವಾಗ ಆ ಹೊಡೆಯುವ ಶಕ್ತಿ ಹೊಡಿತಾರಲ್ವಾ, ಅದು ಏಸು ಹೊಡಿತಾರೆ ಅಥವಾ ಪವಿತ್ರಾತ್ಮರು ಹೊಡಿತಾರೆ, ಅವ್ರಿಗೆ ನೋವಾಗಲ್ಲ. ನಿನ್ನ ಬಾಗಿಲನ್ನ ನೀನು ಹೊಡಿ ನೋಡೋಣ, ನಿನ್ನ ಕೈ ಮೂಳೆ ಎಲ್ಲ ನೋವು ಬಂದುಬಿಡುತ್ತೆ ಅಲ್ವಾ? ಸರ್, ನೀನು ಒಳಗಡೆ ಹೋಗೋಕ್ಕೆ ಆಗಲ್ಲ, ಹೊಡೆಯೋದೇ ಕಷ್ಟ, ಹೋಗೋದೆಲ್ಲಿಂದ. ಆದರೆ ಅವ್ರು ಹಿಂಗಂದ್ರೆ ಸಾಕು, ಎಲ್ಲ ಪುಡಿ ಪುಡಿ ಆಗುತ್ತೆ, ಆರಾಮಾಗಿ ನೀನು ಒಳಗಡೆ ಹೋಗ್ಬೋದು. ಹಾಲೆಲೂಯಾ. ಸೊ ನಿನ್ನ ಜೀವಿತದಲ್ಲಿರುವ ಎಲ್ಲ ಗೋಡೆಗಳನ್ನು ಯಾರು ಮುರಿದಾಕ್ತಾರೆ? ನೀವೇನು ಮಾಡಬೇಕು? ಅವ್ರ ಜೊತೆ ಇರಬೇಕಷ್ಟೇ, ಅವ್ರ ಜೊತೆ ಇರಬೇಕು. ಆದ್ದರಿಂದ ಪ್ರತಿ ಸಾಲುಗಳನ್ನು ಧ್ಯಾನ ಮಾಡುವಾಗ ಧ್ಯಾನಿಸಿ ಆಡಿ, ಧ್ಯಾನಿಸಿ ಆಡಿ, ಎಲ್ಲೋ ಹೋಗ್ಬಿಡಬೇಡಿ. ಓಕೆನಾ? ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ಪ್ರಾರ್ಥನೆಯ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನಗಾಗಿ ಯುದ್ಧವ, ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ಪ್ರಾರ್ಥನೆಯ ಕೇಳಿ ವೈರಿಗಳ ಚದುರಿಸಿದೆ, ನಿಮಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ಹೇಳಿ ಸೇರಿ, ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲೇ ನಡೆಯುವೆ. ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ಯೇಸುವೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಣ್ಣೀರಿನ ಸಮಯದಲ್ಲಿ ತಾಯಿಗಿಂತಲೂ ಮಿಗಿಲಾಗಿ ಸಂತೈಸುವ ದೇವರು ನನ್ನ ಯೇಸು. ಪ್ರೈಸ್ ದಿ ಲಾರ್ಡ್. ನಾನು ಕಳೆದ ವಾರ ಹೇಳ್ತಾ ಇದ್ದೆ ಅದನ್ನು, ಎತ್ತವಳ ಪ್ರೇಮಕ್ಕಿಂತ ನನ್ನ ಯೇಸು ಪ್ರೇಮ ಮಧುರವಾಗಿದೆ. ಸೊ ತಂದೆಯಂತೆ ನಮ್ಮನ್ನು ನಡೆಸುವಂಥ ದೇವರು ನಮ್ಮ ಜೊತೆ ಇದ್ದಾರೆ. ಪ್ರಿಯರೇ, ಒಂದೇ ಸತ್ಯ, ಅವರು ಇರುವುದರಿಂದ ನಾವು ಜೀವಂತವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅವರು ಇರುವುದರಿಂದ ನಾವು ಜೀವಂತವಾಗಿದ್ದೇವೆ. ಅವರಿಲ್ಲ ಅಂದಿದ್ರೆ ಯಾವತ್ತೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಿದ್ವಿ. ಆದ್ದರಿಂದ ನೀವು ಅರಕೆ ಮಾಡುವಾಗ ಪ್ರೀತಿ ತುಂಬಿದ ಹೃದಯದಿಂದ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲೇ ಈ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಬೇಕು. ನಮ್ಮ ಆರಾಧನೆ ನಮ್ಮ ಹೃದಯವನ್ನು ಹದ ಮಾಡಿ ಆ ವಾಕ್ಯಗಳು ಸ್ವೀಕಾರವಾಗುವಂತೆ ತಯಾರಾಗಬೇಕು. ಆ ರೀತಿಯಲ್ಲಿ ನಮ್ಮನ್ನು ಬಿಟ್ಟುಕೊಟ್ಟು ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ. ಕಣ್ಣೀರಿನ ಸಮಯದಲ್ಲಿ ತಾಯಿ ಸಂತೈಸಿದೆ, ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ.
ನೀನಿರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀನಿರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀನಿಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು, ನೀನಿಲ್ಲದಿದ್ದರೆ ನಾ ಎಂದು ನಾಶವಾಗಿರುವೆನು. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಆ ಯೇಸುವನ್ನು ಆರಾಧಿಸೋಣ. ಹಾಲೆಲೂಯ. ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ, ನಮ್ಮ ಮಧ್ಯ ಇದ್ದಾರೆ ಪ್ರಿಯರೇ, ಇರುವಂತ ಯೇಸುವನ್ನ. ಹಾಲೆಲೂಯ. ಓ ರಬ 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 ರಬ. ಗ್ಲೋರಿ 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 ಗ್ಲೋರಿ. ಹಾಲೆಲೂಯ. ಯೇಸುವೇ ಹಾಲೆಲೂಯ 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 ಹಾಲೆಲೂಯ.